ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರಾಜೇಶ್ವರಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಲಾಸಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ಈ ಎಕ್ಸಾಮ್ಸ್ 2017 ಬಂದಿತ್ತು. ಸೊ 6 ವರ್ಷಗಳ ನಂತರ ಮತ್ತೆ ಇವಾಗ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಇನ್ನೂವರೆಗೂ ಯಾರು ಫಾರ್ಮ್ ಫಿಲಪ್ ಮಾಡಿಲ್ವಲ್ಲ, ಸೊ ಇವತ್ತೇ ಲಾಸ್ಟ್ ಡೇಟ್ ಈ ಫಾರ್ಮ್ ಅಪ್ಲಿಕೇಶನ್ನ ಆನ್ಲೈನಲ್ಲಿ ಫಾರ್ಮ್ ಫಿಲಪ್ ಮಾಡೋದಕ್ಕೆ. ಸೊ 2017 ಆದಮೇಲೆ ಈ ವರ್ಷವೇ ಅಂದರೆ ಸುಮಾರು 6 ವರ್ಷಗಳ ನಂತರ ಈ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಸೊ ಇದು ಅಸಿಸ್ಟೆಂಟ್ ಲೆವೆಲ್ ಎಕ್ಸಾಮ್ಸ್ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ವತಿಯಿಂದ. ಸೊ ಲಾಸ್ಟ್ ಟೈಮ್ 2017 ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಅಂತ 2 ಫೇಸಸ್ ಇತ್ತು. ಬಟ್ ಈ ಸಲ ಎಕ್ಸಾಮ್ಸ್ ಪ್ಯಾಟರ್ನಲ್ಲಿ ಚೇಂಜ್ ಆಗಿದೆ. ಬರೀ ಒಂದು ಎಕ್ಸಾಮ್ಸ್ ಮಾತ್ರ ಇಟ್ಟಿದ್ದಾರೆ 2017 ಪ್ರಿಲಿಮ್ಸ್ ಎಕ್ಸಾಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್. ಆದರೆ ಇವಾಗ ಬರೀ ಒಂದು ಎಕ್ಸಾಮ್ಸ್ ಮಾತ್ರ ಇಟ್ಟಿದ್ದಾರೆ. ಆ ಎಕ್ಸಾಮ್ಸ್ನ ಕ್ವಾಲಿಫೈ ಆದಮೇಲೆ ನಿಮಗೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ, LPT ಟೆಸ್ಟ್ ಅಂತ. ಸೊ ಕಟ್ ಆಫ್ ಈ ವೆಕೆನ್ಸಿ ಮೇಲೆ ಅಂದರೆ ಇವಾಗ 6 ವರ್ಷಗಳ ನಂತರ ಬಂದಿರೋದ್ರಿಂದ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಅವಾಗಿರೋದ್ರಿಂದ ಇವಾಗ ಬರೀ ಒಂದು ಎಕ್ಸಾಮ್ಸ್ ಮಾತ್ರ ಇರೋದ್ರಿಂದ ಕಟ್ ಆಫ್ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ನೀವು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ, ಸೆಕ್ಷನಲ್ ವಾಯ್ಸ್ ಕಟ್ ಆಫ್ ಕೂಡ ಇರುತ್ತೆ. ಸೊ ನೀವು ಸೆಕ್ಷನಲ್ ವಾಯ್ಸ್ ಕರೆಕ್ಟಾಗಿ ಇದು ಮಾಡಿ 250 ಮಾರ್ಕ್ಸ್ ಇರೋ ಎಕ್ಸಾಮ್ಸ್ ಇರುತ್ತೆ ಈ ಸಲ. ಸೊ ಮಿನಿಮಮ್ 160 ಅಬೋವ್ 170 ಅಬೋವ್ನೇ ನೀವು ಮಾಕ್ ಟೆಸ್ಟ್ ಎಲ್ಲ ಇನ್ನೂ ಟೆಸ್ಟ್ ಕೊಡಬೇಕಾದ್ರೆ ಆದಷ್ಟು ನೀವು 160 170 ಅಬೋವ್ ನಿಮ್ಮ ಮಾರ್ಕ್ಸ್ ಬರೋ ಥರ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ. ಸೊ ಈ ಎಕ್ಸಾಮ್ಸಲ್ಲಿ ಇಲ್ಲಿ ನಾನು ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಕರ್ನಾಟಕ ಸ್ಟೇಟ್, ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ 2017 ಬಂದಿರೋ ಕಟ್ ಆಫ್ನ ಇಲ್ಲಿ ತಿಳಿಸಿದ್ದೀನಿ. ಸೊ SC ಕ್ಯಾಂಡಿಡೇಟ್ಗೆ 64.5, ST ಕ್ಯಾಂಡಿಡೇಟ್ಸ್ಗೆ 58.75, ಆಮೇಲೆ OBC ಕ್ಯಾಂಡಿಡೇಟ್ಸ್ಗೆ 67.5, ಆಮೇಲೆ ಅನ್ರಿಸರ್ವ್ಡ್ ಅಂದರೆ ಜನರಲ್ ಕ್ಯಾಟಗರಿಗೆ 71, ಮತ್ತು ವಿಜುವಲಿ ಹ್ಯಾಂಡಿಕ್ಯಾಪ್ ಇರೋರಿಗೆ ವಿಜುವಲಿ ಡಿಸೇಬಿಲಿಟಿ ಇರ್ತಾರಲ್ಲ, ಸೊ ಅಂಥವ್ರಿಗೆ 30.75 ಅಂತ ಕಟ್ ಆಫ್ ಮಾರ್ಕ್ಸ್ ಇತ್ತು. ಸೊ ಇದು ಪ್ರಿಲಿಮ್ಸ್ ಎಕ್ಸಾಮ್ಸ್ನ 2017 ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಕರ್ನಾಟಕ ಸ್ಟೇಟಲ್ಲಿರೋ ಕಟ್ ಆಫ್ ಇದು. ಆಮೇಲೆ ಮೇನ್ಸ್ ಎಕ್ಸಾಮ್ಸ್ಗೆ ಅವಾಗಲೂ ಕೂಡ ಮೇನ್ಸ್ ಎಕ್ಸಾಮ್ಸ್ 250 ಮಾರ್ಕ್ಸಿಂದಿತ್ತು. ಮಿನಿಮಮ್ 150 to 160 ಮಾರ್ಕ್ಸ್ ಏನೋ ಕಟ್ ಆಫ್ ಬಂದಿದೆ ಆ ವರ್ಷ. ಸೊ 160 ಅಂತ ಹೇಳಿದ್ರು ಈ ವರ್ಷವೂ ಕೂಡ ನಿಮಗೆ ಒಂದೇ ಎಕ್ಸಾಮ್ಸಲ್ಲಿ 250 ಮಾರ್ಕ್ಸ್ ಇದೆ. ಸೊ ನೀವು 160 ಅಬೋವ್ನೇ ನಿಮ್ಗೆ ಬರೋ ಥರ ಮಾಕ್ ಟೆಸ್ಟಲ್ಲಿ ಆದಷ್ಟು ಪ್ರಾಕ್ಟೀಸ್ ಮಾಡ್ತೀರಿ. ಸೊ ಆವಾಗ ಮೇನ್ಸ್ ಎಕ್ಸಾಮ್ಸಲ್ಲಿ 250 ಮಾರ್ಕ್ಸ್ಗೆ 160 ಕಟ್ ಆಫ್ ಏನೋ ಬಂದಿತ್ತು ಮೇನ್ಸ್ ಎಕ್ಸಾಮ್ಸಲ್ಲಿ 2017. ಈ ವರ್ಷ ಬರೀ ಒಂದು ಎಕ್ಸಾಮ್ ಮಾತ್ರ ಇರೋದ್ರಿಂದ ಸೊ ಇನ್ನೂವರೆಗೂ ಯಾರು ಕೂಡ ಅಪ್ಲೈ ಮಾಡಿಲ್ಲ. ಸೊ ಅಪ್ಲೈ ಮಾಡಿ. ಸೊ ಅದ್ರ ಬಗ್ಗೆ ಡೀಟೇಲಾಗಿಯೂ ಕೂಡ ಒಂದು ವಿಡಿಯೋನ ನಾನು ಮಾಡಿದ್ದೇನೆ. ಸೊ ಅದನ್ನ ನೋಡ್ಕೊಳ್ಳಿ. ಸೊ ಇವತ್ತೇ ಲಾಸ್ಟ್ ಡೇಟ್ ಇರೋದ್ರಿಂದ ಅಪ್ಲೈ ಮಾಡಿ. ಆಮೇಲೆ ಯಾರ್ಯಾರು ಅಪ್ಲೈ ಮಾಡಿದ್ರಲ್ಲ, ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಇದು ಒಂದು ಎಕ್ಸಾಮ್ಸ್ ಮಾತ್ರ ಇರೋದು ಇದರಲ್ಲಿ. ಇದಾದಮೇಲೆ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಟೆಸ್ಟ್ ಅಂತ ಇರುತ್ತೆ. ಸೊ ಅದಾದಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಅಸಿಸ್ಟೆಂಟ್ ಲೆವೆಲ್ ಅಂದರೆ ನೀವು ಬರೀ ಪ್ರಿಲಿಮ್ಸ್, ಈ ಸಲ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಇರೋದೇ ಬರೀ ಒಂದು ಎಕ್ಸಾಮ್ಸ್ ಇರೋದ್ರಿಂದ ನೀವು ಇದರಲ್ಲಿನೇ ಆದಷ್ಟು ಅಂದರೆ ಒಂದು ಎಕ್ಸಾಮ್ಸಲ್ಲಿ ನಿಮ್ಗೆ ರೀಸ್ನಿಂಗ್, ಇಂಗ್ಲೀಷ್, ನ್ಯೂಮರಿಕಲ್ ಅಂದರೆ ಮ್ಯಾಥ್ಸ್ ಸಬ್ಜೆಕ್ಟ್, G ಅಂದರೆ ಜನರಲ್ ಅವೇರ್ನೆಸ್, ಮತ್ತು ಕಂಪ್ಯೂಟರ್. ಇದು ಅಸಿಸ್ಟೆಂಟ್ ಲೆವೆಲ್ ಎಕ್ಸಾಮ್ಸ್ ಅಂದರೆ ನಿಮ್ಗೆ ಈಸಿ ಬರುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಸೊ ತುಂಬ ಡಿಫಿಕಲ್ಟ್ ಲೆವೆಲ್ ಎಕ್ಸಾಮ್ಸ್ ಇರುತ್ತೆ ಅಂತಲೂ ತಿಳಿಸೋದಕ್ಕಾಗಲ್ಲ. ಯಾಕಂದರೆ ಇದು ಅಸಿಸ್ಟೆಂಟ್ ಲೆವೆಲ್ ಎಕ್ಸಾಮ್ಸ್ ಆಗಿರೋದ್ರಿಂದ ನಿಮಗೆ IBPS ಕ್ಲರ್ಕ್, ಮೇನ್ಸ್ ಲೆವೆಲ್ ಈ ಥರ ಎಕ್ಸಾಮ್ಸ್ನ ಇಡ್ಬೋದು. ಕೇವಲ ಒಂದು ಎಕ್ಸಾಮ್ಸ್ ಇರೋದ್ರಿಂದ ಸೊ ಮಾಡ್ರೇಟ್ ಲೆವೆಲ್ ಆಗಿರುತ್ತೆ. ಸೊ ಆ ಥರ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ 250 ಮಾರ್ಕ್ಸ್ ಇರುತ್ತೆ. 250 ಮಾರ್ಕ್ಸಲ್ಲಿ 160 ಅಬೋವ್ ಈ ಥರ ಮಾರ್ಕ್ಸ್ ಬರೋ ಹಾಗೆ ಮಾಕ್ ಟೆಸ್ಟ್ಗೆ ಆದಷ್ಟು ಜಾಸ್ತಿ ಮಾರ್ಕ್ಸ್ ಬರೋ ಥರ ಪ್ರಾಕ್ಟೀಸ್ನ ಮಾಡಿ. ಸೊ ಎಲ್ಲ ಸೆಕ್ಷನ್ಸ್ಗೂ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಎಲ್ಲ ಸೆಕ್ಷನಲ್ಲಿನೂ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗೋ ಥರ ಆದಷ್ಟು ಅಕ್ಯುರೇಸಿಯಿಂದ ಸ್ಪೀಡ್ ಜೊತೆಗೆ ಮಾಕ್ ಟೆಸ್ಟಲ್ಲಿ ಅಟೆಂಡ್ ಮಾಡಿ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನೋಡಿ. ಸೊ ಕೇವಲ 1 ಮಂತ್ ಅಷ್ಟೇ, ಲಾಸ್ಟ್ 1 ಮಂತ್ ಅಷ್ಟೇ ಇರೋದ್ರಿಂದ ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿರುತ್ತಲ್ಲ ಇದ್ರದ್ದು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೈಲಿ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ತಾರೆ. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಇನ್ನೂವರೆಗೂ ಯಾರು ಈ ಚಾನಲ್ಗೆ ಹೊಸಬರಾಗಿದ್ದೀರಾ, ಸೊ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಆದಷ್ಟು ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮತ್ತು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ಈ ಚಾನಲ್ನಲ್ಲಿ ನಿಮ್ಗೆ ಯಾವುದೇ ವೀಡಿಯೋಗಳನ್ನು ಕೂಡ ನಾನು ಎಕ್ಸಾಮ್ಸ್ ರಿಲೇಟೆಡ್ ಏನಾದರೂ ವೀಡಿಯೋಸ್ಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆವಾಗ ನೀವು ಬೆಲ್ ಐಕಾನನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಿಮ್ಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ನಿಮ್ಗೆ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ. ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ಚಾನಲ್ ಇದರಲ್ಲಿ ಮತ್ತು ಸ್ಪೀಡ್ ಮ್ಯಾಥ್ಸ್ ಆಗಿರ್ಬೋದು, ರೀಸ್ನಿಂಗ್ ಮತ್ತು ಪಜಲ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆಲ್ಲನೂ ಕೂಡ ನಾನು ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ. ಮತ್ತು ಶಾರ್ಟ್ ಟ್ರಿಕ್ಸ್ ರಿಲೇಟೆಡ್ ಮಲ್ಟಿಪ್ಲಿಕೇಶನ್ ಅಪ್ರೋಚಸ್, ಸ್ಪೀಡ್ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ನ ಯಾವ ಥರ ಸ್ಪೀಡ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ವೀಡಿಯೋಸ್ ಆಗಿರ್ಬೋದು. ಆಮೇಲೆ ರಿಸಲ್ಟ್
ಮತ್ತು ಅಡ್ಮಿಟ್ ಕಾರ್ಡ್ ಎಲ್ಲನೂ ರಿಲೀಸ್ ಆದಾಗ ಅದರ ರಿಲೇಟೆಡ್ ಅಪ್ಡೇಟ್ಸ್ ಕೂಡ ಈ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂವರೆಗೂ ಯಾರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.